ಡಾರ್ಲಿಂಗ್ ಒಂದ್ ನಿಮಿಷ ಕಣ್ ಮುಚ್ಕೋ ಪ್ಲೀಸ್. ಒಂದ್ಸಲ ಕಣ್ ಮುಚ್ಕೊಂಡು ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಥಿಂಕ್ ಮಾಡು. ಟೈಮ್ ರಾತ್ರಿ 3 ಗಂಟೆ. ಹಾಸ್ಪಿಟಲ್ ICU ಒಳಗೆ ಡಾಕ್ಟರ್ ನಿಮ್ಮ ಅಪ್ಪನ ಹೃದಯನ ಪಂಪ್ ಮಾಡ್ತಾ ಇದ್ದಾರೆ. ಹೊರಗಡೆ ನಿಮ್ಮಮ್ಮ ಅಳ್ತಾ ನಿನ್ ಕಾಲ್ ಹಿಡ್ಕೊಂಡು ಅಪ್ಪನ ಹೇಗಾದ್ರೂ ಉಳಿಸ್ಕೊ ಅಂತಿದ್ದಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಗೆ 4 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಹೇಳು ಡಾರ್ಲಿಂಗ್, ನಿನ್ ಜೇಬಿಗೆ ನಿಮ್ಮ ಅಪ್ಪನ ಬದುಕಿಸ್ಕೊಳ್ಳೋ ದಮ್ಮಿದೆಯಾ? ಇಲ್ಲ ಸಾರಿ ಅಮ್ಮ, ನಾನು ಅವಳಿಗೋಸ್ಕರ ಲೈಫ್ ನ ಉಣ್ಣಿಸ್ಕೊಂಡಿದೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋ ಚೂತ್ಯ ಸಿಚುವೇಶನ್ ಇದೆಯಾ? ಆ ನರ್ಕನ ಅನುಭವಿಸಿದ್ರೇನೆ ಗೊತ್ತಾಗುತ್ತೆ ಡಾರ್ಲಿಂಗ್. ಆದ್ರೆ ಆ ಸಿಚುವೇಶನ್ ಬರೋವರೆಗೂ ಬಿಡ್ಕೋಬೇಡ. ಯಾಕಂದ್ರೆ ಆ ಪೇನ್ ನ ನಿನಗೆ ತಡ್ಕೊಳಕ್ ಆಗಲ್ಲ. ನಾಯಿ ತರ ತಿರುಗಿದ್ರು ನಿನಗೆ ಅಂತ ಯಾರು ಬರಲ್ಲ. ಇವಾಗ ನಿನಗೆ ಏನ್ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡು. ಇನ್ನು ನಿನಗೆ ಮೂಡ್ ಬರ್ತಿಲ್ಲ, ನಾಳೆ ಓದ್ಕೋತೀನಿ, ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತ ಪುಳ್ಳೊಂಗೋವಿ ಕತೆಗಳನ್ನ ಹೇಳ್ತಿದ್ರೆ ನಿನ್ ಸೋಂಬೇರಿತನ ನಾಳೆ ನಿಮ್ಮ ಅಪ್ಪ ಅಮ್ಮನ್ ಪ್ರಾಣನ ತೆಗೆಯುತ್ತೆ. ಇದಕ್ಕಿಂತ ದರಿದ್ರ ಇನ್ನೇನಾದ್ರೂ ಇದೆಯಾ ಡಾರ್ಲಿಂಗ್ ಹೇಳು? ಅಂತ ಸಿಚುವೇಶನ್ ಬರಬಾರ್ದು ಅಷ್ಟೇ. ಬಂದ್ರೂ ಕೂಡ ಡಾಕ್ಟರ್ ಮುಖದ ಕಡೆ ನೋಡಿ ಕ್ರೆಡಿಟ್ ಕಾರ್ಡ್ ನ ಎಸ್ದು ಎಷ್ಟಾದ್ರೂ ಪರವಾಗಿಲ್ಲ ಸರ್, ನಮ್ಮ ಅಪ್ಪ ನಮ್ ಮನೆಗ್ ಬರ್ಬೇಕು ಅಷ್ಟೇ ಅಂತ ಹೇಳೋ ಪೊಗುರಿರ್ಬೇಕು ನಿನಗೆ. ಬಿಟ್ಟೋಗಿರೋ ನಿಮ್ ಬೇಬಿ ನೀನ್ ಬಿಕ್ಕಿ ಹತ್ರು ಬರಲ್ಲ ಡಾರ್ಲಿಂಗ್. ಅದನ್ನ ಬಿಟ್ಟು ತಿಕ್ಕ ಬಗ್ಸಿ ದುಡಿ.